ನಾವು ಎಲ್ಲರೂ ಯಾಕೆ ಕಲಿಯಲ್ಲ ಶ್ರೀಮಂತರು ಹೇಗಾಗೋದು ಅಂತ. ನಂಬರ್ 1, ಇದನ್ನು ನಮಗೆ ಯಾರು ಹೇಳ್ಕೊಡೋದಿಲ್ಲ. ಒಬ್ಬ ಬಡವನ ಮನೆಯಲ್ಲಿ ಹುಟ್ಟಿರುವಂಥ ಮಕ್ಕಳಿಗೆ ಶ್ರೀಮಂತರು ಹೇಗಾಗೋದು ಅನ್ನೋದನ್ನ ಯಾರು ಹೇಳ್ಕೊಡಲ್ಲ. ಬಡತನನ ಹೇಗೆ ಜೀವಿಸ್ಬೇಕು, ಲೈಫ್ನ ಹೇಗೆ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಮಾತ್ರ ಹೇಳ್ತಾರೆ. ಬಡತನದಲ್ಲಿದ್ದೀವಿ, ಬಡತನದಲ್ಲೇ ಜೀವನ ಮಾಡೋದನ್ನ ಕಲಿ, ಹಾಸಿಗೆ ಇದ್ದಷ್ಟು ಮಾತ್ರ ಕಾಲ್ ಚಾಚು ಅಂತ ಹೇಳ್ತಾರೆ. ಆಕಾಶದ ಮೇಲೆ ಆರ್ಬೇಡ. ಯಾರೇ ಆದ್ರೂ ಸರಿ, ಶ್ರೀಮಂತ ಒಂದೇ ಸಮನೆ ಆಗೋದಿಲ್ಲ. ಇಟ್ ವಿಲ್ ಟೇಕ್ಸ್ ಟೈಮ್. ಶ್ರೀಮಂತ ಆಮೇಲೆ ಆಗ್ತಾನೆ, ಅದಕ್ಕಿಂತ ಮುಂಚೆ ಮೊದಲು ತನ್ನ ಮೈಂಡ್ನಲ್ಲಿ ಶ್ರೀಮಂತ ಹಾಕಬೇಕಾಗತ್ತೆ. ನಾವು ಸ್ಮಾರ್ಟ್ ವರ್ಕ್ ಮಾಡಬೇಕಾಯ್ತಾ. ಆ್ಯಕ್ಚುಲಿ ನಾವೆಲ್ಲ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ. ಬೆಳಗಿಂದ ರಾತ್ರಿ ಜಾಬ್ ಆಯಿತು, ಮನೆ ಆಯಿತು, ಸಂಸಾರ ಆಯಿತು ಅಂತ ಇದ್ದೀವಿ. ಯು ನೋ ವಾಟ್, ಈ ಡಿಜಿಟಲ್ ದುನಿಯಾದಲ್ಲಿ ದುಡ್ಡು ಮಾಡೋದು ಎಷ್ಟು ಕಷ್ಟ ಇದೆಯೋ ಅಷ್ಟೇ ಈಸಿ ಕೂಡ ಇದೆ. ಕೆಲವೊಂದಷ್ಟು ಮೆಥಡ್ಸ್ ಆ್ಯಂಡ್ ಟಿಪ್ಸ್ನ ನಾನು ನಿಮಗೆ ಕೊಡ್ತೀನಿ, ಬಟ್ ವಿಡಿಯೋದ ಎಂಡ್ನಲ್ಲಿ. ಅದಕ್ಕಿಂತ ಮುಂಚೆ ನಿಮ್ಮ ಮೈಂಡ್ನ ಸ್ವಲ್ಪ ಫಿಲ್ಟ್ರ್ ಮಾಡಬೇಕಾಗತ್ತೆ. ಏನು ಗೊತ್ತಾ, ಎಲ್ರಿಗೂ ಅವ್ರದ್ದೇ ಆದಂಥ ವ್ಯಾಲ್ಯೂ ಇದೆ, ಬಟ್ ನಮ್ಮನ್ನು ನಾವು ಮಾರ್ಕೊಬಿಡ್ತೀವಿ. ವೈ ಆಮ್ ಟೆಲ್ಲಿಂಗ್ ದಿಸ್? ಸಿ, ನೀವು ಒಂದು ಕಡೆ ಕೆಲಸ ಮಾಡ್ತಾ ಇರ್ತೀರಾ ವಿತ್ ಎ ವೆರಿ ಡಿಫಿಕಲ್ಟ್ ಸಿಚುವೇಶನ್ ಇನ್ ಟರ್ಮ್ಸ್ ಆಫ್ ಮನಿ, ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂಸ್ ಆ್ಯಂಡ್ ರೆಸ್ಪೆಕ್ಟ್. ಸಿ, ಲೈಫ್ನಲ್ಲಿ ಒಂದು ಸಿಚುವೇಶನ್ ಬರುತ್ತೆ. ಇಫ್ ಸಮನ್ ಸೇಸ್ ಯು ಆರ್ ನಾಟ್ ಸಪೋಸ್ ಟು ಬಿ ಹಿಯರ್, you are unfit for this job, will fire you. ಈಗ ನೀವು ಏನು ಮಾಡ್ತೀರಾ? ಆಬ್ವಿಯಸ್ಲಿ ಯಾರು ಹೇಳಿದ ತಕ್ಷಣ ಕೆಲಸದಿಂದ ಓಡಿಸ್ಬಿಡಲ್ಲ, ಎಲ್ಲೇ ಹೋದರೂ ಸರಿ. ಬಟ್ ಸ್ಟಿಲ್ ಪ್ರತಿದಿನ ನಿಮ್ಮನ್ನು ಕೊರಿತಾ ಇರುತ್ತೆ ಅಂದಿರೋ ಮಾತುಗಳು. ಲೈಕ್ ನನ್ನ ಪರ್ಸ್ನಲ್ ವಿಚಾರನೇ ತೊಗೊಂಡ್ರೆ, ಲೈಕ್ ಅಟ್ ದ ವೆರಿ ಯಂಗ್ ಏಜ್, 5 ವರ್ಷದಿಂದ ನನಗೆ ಕೂತ್ಕೊಳಕ್ಕೆ ಜಾಗ ಇರ್ತಾ ಇದ್ದಿಲ್ಲ. ಲೈಕ್ ಕೂತ್ಕೊಳಕ್ಕೆ ಚೇರ್ ಕೊಡ್ತಾ ಇದ್ದಿಲ್ಲ, ಗಂಟೆಗಟ್ಟಲೆ ನಿಂತ್ಕೋತಾ ಇದ್ದೆ. ಆ್ಯಂಡ್ ಆಡದೇ ಇರೋ ಮಾತುಗಳು, ಕೇಳದೇ ಇರೋ ಮಾತುಗಳನ್ನೆಲ್ಲ ಕೇಳಿ ಮಾಡದೇ ಇರೋ ತಪ್ಪಿಗೆಲ್ಲ ಚೀತು ಅನ್ಸ್ಕೊಂಡು ಸಾಕೋಗೋಗಿತ್ತು, ಬೇಜಾರಾಗಿ ಹೋಗ್ತಿತ್ತು. ಲೈಕ್ ಇದು ಪರ್ಸ್ನಲ್ ಆಯಿತು, ಬೇಡ ಈ ವಿಚಾರ ಬೇಡ. ಬಟ್ ಸ್ಟಿಲ್ ಇಟ್ಸ್ ಹರ್ಟ್ ಆಯಿತಾ. ಈಗಿನ ಯೂತ್ಸಿಗೆ ಏನು ಗೊತ್ತಾ, ಲೈಕ್ ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕು ಅನ್ನೋದು ಎಲ್ಲರ ತಲೆಯಲ್ಲಿ ಇದ್ದೇ ಇರುತ್ತೆ. ಬಟ್ ರೈಟ್ ಟೈಮ್ ಇರೋದಿಲ್ಲ. ಒಂದು ಓದೋ ಟೈಮ್ನಲ್ಲಿ ಓದಿರಲ್ಲ, ಬಟ್ ಯಾರು ಅರ್ಥ ಮಾಡ್ಕೊಂಡಿರಲ್ಲ. ಆ ಟೈಮ್ನಲ್ಲಿ ಓದೋ ಟೈಮ್ನಲ್ಲಿ ಓದಬೇಕಿತ್ತು ಅಂತ ಈಗ ಸಫರ್ ಮಾಡ್ತಾ ಇರ್ತೀವಿ. ಲರ್ನಿಂಗ್ ಇಸ್ ಅ ಕೀ ಆಯಿತಾ. ಸ್ಕಿಲ್ಸ್ನ ಡೆವಲಪ್ ಮಾಡ್ಕೋಬೇಕಾಗತ್ತೆ. ಸ್ಕಿಲ್ಸ್ ವಿಲ್ ನೆವರ್ ಡೈ. ಅದು ನಿಮ್ಮನ್ನು ಯಾವತ್ತೂ ಕೊನೆ ಆಗಕ್ಕೆ ಬಿಡೋದೇ ಇಲ್ಲ. ಆ್ಯಸ್ ಐ ಸೆಡ್, ಡೋಂಟ್ ರಿಲೈ ಆನ್ ಸಿಂಗಲ್ ಇನ್ಕಮ್, ವಿಚ್ ಐ ಯೂಸ್ ಟು ಡೂ 5 years ago. Now I can describe myself. I am a certified nutritionist, graphic designer, video editor and digital marketer. ನಿಮಗೆ ಗೊತ್ತಾ ಪರ್ ಗ್ರಾಫಿಕ್ ಡಿಸೈನ್ ಪೋಸ್ಟರ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ? 250 ರೂಪೀಸಿಂದ ಹಿಡಿದು 1000 ರೂಪೀಸ್ವರೆಗೂ ಚಾರ್ಜ್ ಮಾಡ್ತಾರೆ. ಡಿಪೆಂಡ್ಸ್ ಆನ್ ಕ್ವಾಲಿಟಿ ಆ್ಯಂಡ್ ಟೈಮ್. ಒಬ್ಬ ವಿಡಿಯೋ ಎಡಿಟರ್ ಎಷ್ಟು ಚಾರ್ಜ್ ಮಾಡ್ತಾರೆ ಗೊತ್ತಾ? 300 to 1K ಆ್ಯಂಡ್ ಆನ್ ಆ್ಯಾವ್ರೇಜ್. ಈಗ ಡಿಮ್ಯಾಂಡ್ ಎಷ್ಟಿದೆ ಅಂದರೆ, ಗ್ರಾಫಿಕ್ ಡಿಸೈನರ್ಸ್ ಆ್ಯಂಡ್ ವಿಡಿಯೋ ಎಡಿಟರ್ಸ್ಗೆ ಯೂಟ್ಯೂಬ್ನಲ್ಲಿ ಎಷ್ಟು ಚಾನಲ್ಸ್ ಇದೆ ಗೊತ್ತಲ್ಲ ನಿಮಗೆ? ಮಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸಲ್ಲಿದೆ. ಎಲ್ಲ ಅವರೊಬ್ಬರೇ ಮಾಡೋದಿಲ್ಲ ಆಯಿತಾ, ಅವ್ರ ಜೊತೆ ಟೀಮ್ ಇರುತ್ತೆ, ಗ್ರಾಫಿಕ್ ಡಿಸೈನರ್ಸ್ ಆ್ಯಂಡ್ ವಿಡಿಯೋ ಎಡಿಟರ್ಸ್. ಸಿ, ಈಗ ಎಲ್ಲ ಬಿಸ್ನೆಸ್ ಡಿಜಿಟಲೈಸ್ ಆಗ್ತಾಯಿದೆ ಆಯಿತಾ. ಸೊ ಎವ್ರಿ ಬಿಸ್ನೆಸ್ ನೀಡ್ಸ್ ಎ ಡಿಜಿಟಲ್ ಮಾರ್ಕೆಟಿಯರ್ಸ್ ಆ್ಯಂಡ್ ಗ್ರಾಫಿಕ್ ಡಿಸೈನರ್. ಗೆಸ್ ವಾಟ್, ಈ ಎಲ್ಲ ಸ್ಕಿಲ್ ನಿಮ್ಮ ಹತ್ರ ಇದೆ ಅಂದರೆ ವಾಟ್ ಯು ವಿಲ್ ಬಿಕೇಮ್, ಅದನ್ನು ನಿಮಗೆ ಬಿಟ್ಟಿದ್ದು ಆಯಿತಾ. ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಫ್ರೀ ಕೋರ್ಸಸ್ ಲಿಂಕ್ ಕೊಟ್ಟಿದ್ದೀನಿ ಆಯಿತಾ. ಅದರಿಂದ ನೀವು ಗ್ರಾಫಿಕ್ ಡಿಸೈನಿಂಗ್ ಆ್ಯಂಡ್ ವಿಡಿಯೋ ಎಡಿಟಿಂಗ್ ಆ್ಯಂಡ್ ಮಚ್ ಮೋರ್ ಸ್ಕಿಲ್ಸ್ನ ನೀವು ಡೆವಲಪ್ ಮಾಡ್ಕೊಬೋದು. ಏನಂದರೆ ಸರ್ಟಿಫಿಕೇಟ್ ಬೇಕು ಅಂದರೆ 500 ರೂಪೀಸ್ ಚಾರ್ಜಸ್ ಆಗುತ್ತೆ. ಅದರ್ವೈಸ್ ಲರ್ನಿಂಗಿಗೆ ಯಾವುದೇ ರೀತಿ ಕಾಸ್ಟ್ ಇರೋದಿಲ್ಲ. ಪ್ಲಾಟ್ಫಾರ್ಮ್ ಬಂದುಬಿಟ್ಟು learn1.com ಅಂತ, ಅವ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ಪ್ಲೇಸ್ಟೋರಲ್ಲಿ ಆ್ಯಪ್ ಇದೆ,
ಇನ್ಸ್ಟಾಲ್ ಮಾಡ್ಕೊಳ್ಳಿ, ಇಲ್ಲ ನನ್ನ ಲಿಂಕಿಂದ ಓಪನ್ ಮಾಡ್ಕೊಳ್ಳಿ. ವೆಯ್ಟ್ ನಾನು ಏನನ್ನು ಮರ್ತೆ ಅನಿಸುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಹೇಳೋದು, ಲೈಕ್ ಇದು ರೈಟ್ ಪ್ಲಾಟ್ಫಾರ್ಮ್ ಅಲ್ಲ ಆಯಿತಾ. ಇನ್ ದ ಸೆನ್ಸ್ ನನ್ನ ಚಾಲೆಂಜ್ ಅದರ ರಿಲೇಟೆಡ್ ಅಲ್ಲ, ಸೊ ಅದ್ರ ಬಗ್ಗೆ ಬ್ರೀಫಾಗಿ ಹೇಳೋಕ್ಕಾಗಲ್ಲ. ಬಟ್ ಅದ್ರ ಅರ್ನಿಂಗ್ಸ್ ಬಗ್ಗೆ ಹೇಳ್ತೀನಿ. ಆ್ಯಾವ್ರೇಜ್ ಡಿಜಿಟಲ್ ಮಾರ್ಕೆಟರ್ ಅರ್ನಿಂಗ್ ಬಂದು 1 ಲ್ಯಾಕಿಂದ 7 ಲ್ಯಾಕ್ವರೆಗೂ ಇದೆ. ಇದು ಜಾಬ್ಗೆ ಹೋಗೋರ್ದಾಯ್ತಾ, ಡಿಜಿಟಲ್ ಮಾರ್ಕೆಟರ್ಸ್. ಬಟ್ ಫ್ರೀಲಾನ್ಸರ್ಸ್ ಆದರೆ ಅದಕ್ಕೆ ಲಿಮಿಟ್ ಇಲ್ಲ ಆಯಿತಾ. ಇಟ್ಸ್ ಡಿಪೆಂಡ್ಸ್ ಆನ್ ಹೌ ಯು ವರ್ಕ್, ಹೌ ಯು ಮ್ಯಾನೇಜ್ ಆಯಿತಾ. ಆ್ಯಂಡ್ ಏಜೆನ್ಸಿ ವೈಸ್ ಬಂತು ಅಂದರೆ, ಸ್ವಂತ ಏಜೆನ್ಸಿ ಇತ್ತು ಅಂದರೆ ನಿಮಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಷ್ಟು ಅರ್ನ್ ಮಾಡ್ಬೋದು. ಲೈಕ್ ಡಿಜಿಟಲ್ ಮಾರ್ಕೆಟಿಂಗ್ ಹೇಳ್ಕೊಡೋರು ಬಂದರೆ ಲೈಕ್ ಜೆನ್ಯೂನು ಇದ್ದಾರೆ, ಫೇಕು ಇದ್ದಾರೆ, ಆ್ಯಂಡ್ ವ್ಯಾಲ್ಯೂ ಕೊಡೋರು ಇದ್ದಾರೆ, ವ್ಯಾಲ್ಯೂ ಆ್ಯಡ್ ಮಾಡದೇ ಇರೋರು ಕೂಡ ಇದ್ದಾರೆ. ನನ್ನನ್ನು ಕೇಳೋದಾದರೆ ನಾನು ಯಾರ ಹತ್ರ ಕಲ್ತ್ಕೋತಾ ಇದ್ದೀನಿ ಆ್ಯಂಡ್ ಅವರು ಜೆನ್ಯೂನ್ ಇದ್ದಾರೆ ಆ್ಯಂಡ್ ವ್ಯಾಲ್ಯೂನ ಆ್ಯಡ್ ಮಾಡ್ತಾರೆ. ಲೈಕ್ ಅವ್ರದ್ದು ಫ್ರೀ ಕೋರ್ಸ್ ಕೂಡ ಇದೆ ಆ್ಯಂಡ್ ಪೇಯ್ಡ್ ಕೂಡ ಇದೆ. ನೀವು ಫಸ್ಟ್ ಫ್ರೀ ಕೋರ್ಸ್ ತಗೊಳ್ಳಿ, ಇಷ್ಟ ಆದರೆ ಪೇಯ್ಡ್ಗೆ ಹೋಗಿ ಆಯಿತಾ. ಅವರ ಯೂಟ್ಯೂಬ್ ಚಾನಲ್ ಲಿಂಕ್ ಆ್ಯಂಡ್ ಅವ್ರ ಇನ್ಸ್ಟಾಗ್ರಾಮ್ ಐಡಿನ ಕೊಟ್ಟಿರ್ತೀನಿ. ನಾನು ಅವ್ರ ಹತ್ರ 3 ಇಯರ್ಸಿಂದ ಕಲ್ತ್ಕೋತಾ ಇದ್ದೀನಿ ಆ್ಯಂಡ್ ದೇರ್ ಇಸ್ ನೋ ಅಪ್ಸೇಲ್ ಆಯಿತಾ. ಸ್ಟಿಲ್ 3 ಇಯರ್ಸಿಂದ ಕಲ್ತ್ಕೊತಾ ಇದ್ದೀನಿ ಅಂದರೆ ಅವು ಜೆನ್ಯೂನ್ ಈ ರೆಸ್ಪೆಕ್ಟ್ ಇದೆ ಅವ್ರ ಮೇಲೆ ನನಗೆ. ಮೋರ್ ದೆನ್ 1 ಲ್ಯಾಕ್ ಸ್ಟೂಡೆಂಟ್ಸ್ ಇದುವರೆಗೂ ಕಲಿತಾ ಇದ್ದಾರೆ, ಇನ್ನೂ ಜಾಸ್ತಿ ಇದೆ. ಐ ಡೋಂಟ್ ನೋ ಎಕ್ಸಾಕ್ಟ್ ನಂಬರ್ ಆಯಿತಾ. ಇನ್ ಟುಡೇಸ್ ಜನ್ರೇಷನ್, ಇಫ್ ಯು ಡೋಂಟ್ ಅಪ್ಸ್ಕಿಲ್ ಯುವರ್ ಸೆಲ್ಫ್ ಆ್ಯಂಡ್ ಯು ಹ್ಯಾವೆಂಟ್ ಕ್ರಿಯೇಟೆಡ್ ಮಲ್ಟಿಪಲ್ ಇನ್ಕಮ್, ಮಾರ್ಕ್ ಮೈ ವರ್ಡ್, ಯು ಆರ್ ಗೋಯಿಂಗ್ ಟು ಡಂಪ್ ಯುವರ್ ಲೈಫ್. ಮೋರ್ ಓವರ್, ನಮಗೆ ದುಡ್ಡು ಮಾಡೋದು ಎಷ್ಟು ಇಂಪಾರ್ಟೆಂಟ್ ಇದೆಯೋ ಲೈಫ್ನಲ್ಲಿ ಸಂತೋಷ ಕೂಡ ಅಷ್ಟೇ ಮುಖ್ಯ. ನಮಗೆ ನಮ್ಮ ವ್ಯಾಲ್ಯೂಸ್ ಆ್ಯಂಡ್ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮಾಡೋ ತಪ್ಪೇನು ಗೊತ್ತಾ, ನಮ್ಮ ಗುರಿನ, ನಮ್ಮ ಕನಸನ್ನು ಯಾವಾಗ ಒಂದು ಸರಿ ಕಟ್ಟಿ ಅಲ್ಲಿಂದ ಅಲ್ಲಿಗೆ ಮಣ್ಣಾಕಿ ಮುಚ್ಚಿಬಿಡ್ತೀವಿ. ಯಾವಾಗ ಅದು ಎದ್ದೇಳುತ್ತೆ ಗೊತ್ತಾ, ಈ ರೀತಿ ಯಾರೋ ಒಬ್ಬರು ನಮ್ಮ ಮನಸ್ಸಿಗೆ ಹರ್ಟ್ ಮಾಡಿದಾಗ ಆ್ಯಂಡ್ ಜೀವನದಲ್ಲಿ ಸಾಧಿಸ್ಬೇಕು ಅನ್ನೋ ಛಲ ಹುಟ್ಟಿದಾಗ ನಮ್ಮನ್ನು ಇನ್ನೂ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ ಕೆಲವೊಂದು ವಿಚಾರಗಳು. ಅದಕ್ಕೆ ನಾನು ಆಗಲೇ ಹೇಳಿದ್ದು, ನಮ್ಮನ್ನು ನಾವು ಮಾರ್ಕೊಂಡು ಬೇರೆಯವ್ರ ಕನಸುಗಳಿಗೋಸ್ಕರ ನಾವು ಜೀವನ ಮಾಡ್ತಾ ಇದ್ದೀವಿ. ನಮಗೋಸ್ಕರ, ನಮ್ಮವ್ರಿಗೋಸ್ಕರ ಜೀವನ ಮಾಡೋದು ಕಲಿಬೇಕು. ಟ್ರೈ ಟು ಬಿ ಹ್ಯಾಪಿ ಆ್ಯಂಡ್ ಟ್ರೈ ಟು ಬಿ ಹಂಬಲ್ ಆ್ಯಂಡ್ ಯು ಹ್ಯಾವ್ ಟು ಎಕ್ಸ್ಪ್ಲೋರ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಎಕ್ಸ್ಪ್ಲೋರ್ ಮಾಡಿ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಇಷ್ಟು ದೂರವರೆಗೂ ವಿಡಿಯೋ ನೋಡಿರೋದಕ್ಕೆ. ಆ್ಯಂಡ್ ಅಗೇನ್ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಇದೆ ಆಯಿತಾ. ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನನಗೆ ನಿಮ್ಮ ಫೀಡ್ಬ್ಯಾಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಯಿತಾ.